ಒಂದಿನ ನೀನು ಜೊತೆಲಿ ನಿಲ್ಬೇಡ ಬ್ರೋ, ಸೀರಿಯಸ್ ಆಗಿ ಹೇಳ್ತೀನಿ, ನೀನು ಜೊತೆಲಿ ನಿಲ್ಬೇಡ. ಯಾರು ಮದುವೆ ಅಂತ ಡೌಟ್ ಆಗ್ತಿದೆ ನನಗೆ. ನೀನ್ ತಗೋ ಬ್ರೋ, ಅಷ್ಟೇ. ಸ್ಟ್ರೆಸ್ಫುಲ್ ಆಗಿ ಮದುವೆ ಆದ್ಮೇಲೆ ಸ್ಟ್ರೆಸ್ಫುಲ್ ಆಗಿದೆ ಅಷ್ಟೇ. ಸ್ಟ್ರೆಸ್ ಮಾಡ್ಕೋಬೇಕು ಅಂತಿಲ್ಲ, ಅದೇ ಆಗುತ್ತೆ. ಎಂತ ಎಂತ ಯೋಚನೆ ಮಾಡ್ತಿದೀವಿ ಅಬ್ಬೆ? ಅವಳಿಗೆ ಒಂದೇ ಯೋಚನೆ, ನಂದು ಎಷ್ಟು ಫೋಟೋ ತೆಗ್ದಿದ್ದಾರೆ, 50 ಫೋಟೋ ತೆಗ್ಸಿರ್ತಾಳೆ ಇವಾಗ. ಅದರಲ್ಲಿ ಒಂದು ಫೋಟೋನ 6 ತಿಂಗಳು ಕಲ್ತು ಪೋಸ್ಟ್ ಮಾಡ್ತಾಳೆ. ಇದೆಂತ ಬ್ರೋ ಇದು ಸ್ಕೀಮ್? ಇದು ಅಲ್ಲ, ಇದು ನಾನು ಇದೇ ತರ ಮಾಡಿದ್ರೆ ಆಗ್ಬೋದು ಅಂತ ಅನಿಸ್ತು ನನಗೆ. ಆಗಿಲ್ಲ ಮತ್ತೆ 2 ಅಡಿ ಎಲೆ ತೊಳ್ಕೊಂಡಿಲ್ಲ. ಕೊನೆಗೂ ನಿನಗೆ ಜೀವಾವಧಿ ಶಿಕ್ಷೆ ಸಿಕ್ಕಿದೆ ಬ್ರೋ, ಕೊಡು. ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಲು ಸ್ವಾಗತ ಮತ್ತೊಂದು ಹೊಸ ವ್ಲಾಗಿಗೆ. ಇವತ್ತಿನ ವ್ಲಾಗ್ ನಿನ್ನೆಯ ಕಂಟಿನ್ಯೂಷನ್. ಇವತ್ತು ಲಿಕಿಯ ಮದುವೆ. ಸೊ ನಿನ್ನೆ ಎಂಗೇಜ್ಮೆಂಟ್ ವ್ಲಾಗ್ ನೋಡಿರ್ತಾರೆ ನೀವು, ನಿಮಗೆ ಖುಷಿ ಕೊಟ್ಟಿದೆ ಎಂದು ಭಾವಿಸುತ್ತೇನೆ. ನೋಡಿ, ಕೈಯಲ್ಲಿ ಕಾಫಿ ಇಟ್ಕೊಂಡು ಹೋಗ್ತಿದ್ದಾರೆ. ಚಿಕ್ಕಮಗಳೂರಿಗೆ ಬಂದು ಇಲ್ಲಿ ಟೀ ಕುಡಿದ್ರೆ ಮಜಾ ಇರಲ್ಲ, ಅದಕ್ಕೆ ಕಾಫಿ ಕುಡಿತಿದ್ದೆ ನಾನು. ಕಾಫಿ ಮಾತ್ರ ಅದ್ಭುತ ಉಂಟಾಯ್ತಾ. ಇದು ನನ್ನ ಕಸಿನ್ ವರುಣ್ ಇದ್ದಾನಲ್ಲ, ಒಂದು ತೋಟದಲ್ಲಿ ಬೆಳೆದು ಅದನ್ನು ಡ್ರೈ ಮಾಡಿಬಿಟ್ಟು ಅದರಲ್ಲಿ ಕಾಫಿ ಪೌಡ್ರ್ ಮಾಡಿದಂತೆ. ಅವನು ಕಾಫಿ ಫ್ಲೇವರ್ ಸಿಗ್ತಾ ಉಂಟು, ಈ ನೆಸ್ಕೆಫೆ ಆ ಥರ ಎಲ್ಲ ಅಲ್ಲ, ಚೆನ್ನಾಗಿದೆ. ನೈಸ್. ಕುಡಿದ 2nd ಫ್ಲೋರಲ್ಲಿ ಇದೆ ನಮ್ಮ ರೂಮ್. ತೋರಿಸ್ತೇನೆ ನಾನು ನಿಮಗೆ. ಇಲ್ಲಿ ಎಷ್ಟೊಂದು ರೂಮ್ ಇದೆ ಅಂದರೆ ಒಂದು 25ರಿಂದ ಮೇಲೆ 25 ರೂಮ್ ಇದೆ. ಇಲ್ಲಿ 25 ರೂಮ್ ಇದೆಯಲ್ಲ ಇಲ್ಲಿ ಟೋಟಲ್ ಆಗಿ. ಇಲ್ಲಿ ನೋಡಿ, ಇದೊಂದು ವ್ಯೂ ಎಂತ ಚೆನ್ನಾಗಿದೆ ನೋಡಿ. ಇಲ್ಲೊಂದು ಸೂಪರ್ ಆಗಿರೋ ಒಂದು ಲೇಔಟ್ ಇದೆ ನೋಡಿ. ಅಲ್ಲಿ ತನಕ ಆಗಿದೆ ಮೋಸ್ಟ್ಲಿ. ಇದೆಲ್ಲ ಇನ್ನೊಂದು ಸ್ವಲ್ಪ ವರ್ಷ ಕಾಲದಾಗ ಇಲ್ಲೆಲ್ಲ ಫುಲ್ ಲೇಔಟ್ಗಳಾಗಿರುತ್ತೆ. ಎಷ್ಟು ದೊಡ್ಡ ಹಾಲ್ ನೋಡಿ ಇದು. ಆ ಎಂಡಿಂದ ಹಿಡಿದು ಇನ್ನು ಆ ಎಂಡ್ ತನಕ ಇದೆಲ್ಲ ಮೋಸ್ಟ್ಲಿ ರೂಮ್ಸ್ ಅಂತಿದೆ ಮೋಸ್ಟ್ಲಿ. ಸಕ್ಕತ್ತಿದೆ ಮಾತ್ರ ಜಾಗ. ಎಂತ ಗಾಳಿ ಬರ್ತುಂಟು ಗೊತ್ತುಂಟ. ಕ್ಲೈಮೇಟ್ ನಮಗೆ ಈ ಮಂಗಳೂರಿನವ್ರಿಗೆ ಉಂಟಲ್ಲ, ಈ ಕೋಲ್ಡ್ ಕ್ಲೈಮೇಟ್ ಸಿಗುತ್ತೆ ಅಪರೂಪ ಅಲ್ಲ. ಭಯಂಕರ ಒಂದು ಖುಷಿ ಆಗುತ್ತೆ. ಎಂಥ ಒಂದು ಕ್ಲೈಮೇಟ್ ಅಂದರೆ ಗಾಳಿ ಬೀಸ್ತಾ ಇದೆ, ಭಾರಿ ಖುಷಿ ಆಗ್ತದೆ ಮಾತ್ರ ಇಲ್ಲಿ. ಚಿಕ್ಕಮಂಗ್ಳೂರಿನ ದನಗಳು ಮೇಯ್ತಾ ಇದ್ದಾವೆ ನೋಡಿ ಇಲ್ಲಿ. ಚಿಕ್ಕಮಂಗ್ಳೂರಿನ ದನಗಳು. ಚಿಕ್ಕಮಗಳೂರು ಅಂತ ಬರೋದೇ ಇಲ್ಲ ಮಾರೆ, ಚಿಕ್ಕಮಂಗಳೂರೇ ಬರುತ್ತೆ. ಚಿಕ್ಕಮಗಳೂರು ಅದು ಚಿಕ್ಕಮಗಳೂರು. ಸೊ ಚಿಕ್ಕಮಗಳೂರಿನ ದನಗಳು. ಅಲ್ಲಿ ನೋಡಿ ಕೊಕ್ಕರೆಗಳು ಈ ದನ ಮೇಯ್ತಾ ಇರ್ಬೇಕಂದ್ರೆ ನೋಡಿ, ನೀವು ನೋಡಿರ್ತೀರ. ಅದು ಏನಿರುತ್ತೆ ಇಲ್ಲಿಂದ ಗೊತ್ತಿಲ್ಲ, ಏನೋ ಕುಗ್ತಾ ಇರುತ್ತೆ ಒಂದಿದ್ದು. ಮತ್ತೆ ಇನ್ನೊಂದು JCB ವರ್ಕ್ ಮಾಡ್ಬೇಕಂದ್ರೆ ಅಷ್ಟೇ, ಬಂದು ಬರೀ ಕುಗ್ತಾ ಇರ್ತಾವೆ. ಏನು ಕುಗ್ತಾ ಇರ್ತವೆ ಅಂತ ಗೊತ್ತಿಲ್ಲ ನನಗೆ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಿನ್ನೆ ರಾತ್ರಿ ಉಳ್ಕೊಂಡಿದ್ದ ರೂಮ್ ಇದೆ ನೋಡಿ. ಡಬಲ್ ಬೆಡ್ 2 ಇತ್ತು. ಒಂದು ಸಂದೀಪ್ನವರಿಗೆ ಮತ್ತು ಇಲ್ಲಿ ನಾವು ಅಲ್ಲಿ ಮನೆಯಿಂದ ಸ್ವಲ್ಪ ಬಟ್ಟೆ ಎಲ್ಲ ಹಾಸ್ಕೊಳ್ಳಿಗೆಲ್ಲ ತೊಗೊಂಬಂದಿದ್ವಿ ನಿನ್ನೆ. ಅದನ್ನು ಹಾಸಿಬಿಟ್ಟು ಸಂದೀಪ್ ಮತ್ತು ಪ್ರಜ್ವಲ್ ಇಲ್ಲಿ ಮಲಗಿದ್ರು. ಇಲ್ಲಿ ನಿಶಾಂತ್ ಯಾರು ಮಲಗಿದ್ರು? ಇಲ್ಲಿ ನಿಶಾಂತ್ ಮತ್ತು ಇಲ್ಲಿ ಸಂದೀಪಣ್ಣ ಮತ್ತು ವರುಣ್ ಮಲಗಿದ. ಇಲ್ಲಿ ನಿಶಾ ಮತ್ತು ಪ್ರಜ್ವಲ್ ಮಲಗಿದ್ದು. ಇಲ್ಲಿ ಒಬ್ಬ ಕಸಿನು, ಆಮೇಲೆ ನಾನು ಇಲ್ಲಿ ಮಲಗಿದ್ದೆ. ಎಷ್ಟು ದೊಡ್ಡ ರೂಮ್ ನೋಡಿ, ಸಿಕ್ಕಾಪಟ್ಟೆ ದೊಡ್ಡ ರೂಮ್ ಮಾರಿದ್ದು. ಇಲ್ಲಿ ಒಂದು ನಾವೆಲ್ಲ ಮೇಕಪ್ ಮಾಡ್ಕೊಳ್ಳಿಕ್ಕಿಲ್ಲ ಹುಡುಗರಿಗೆ. ಕನ್ನಡಿಗ ದೊಡ್ಡ ನೆಸೆಸಿಟಿ ಇಲ್ಲ ನಮಗೆ. ಮತ್ತು ವಾರ್ಡ್ರೋಬ್ ಇದೆ, ಬಟ್ಟೆ ಏನಾದರೂ ಇಟ್ಕೋಬೇಕು ಅಂತಂದರೆ ಇಲ್ಲಿ ಬಟ್ಟೆ ಇಟ್ಕೋಬೋದು. ಆಮೇಲೆ ವಾಶ್ರೂಮ್ ಇದೆ ನೋಡಿ. ಸ್ನಾನಕ್ಕೆ ಗೀಸರ್ ಇದೆ, ಬಿಸಿನೀರು ಬರ್ತುಂಟು. ಇವಾಗ ಸದ್ಯಕ್ಕೆ ಒಂದು ಬಕೆಟ್ ತುಂಬಿಸಿಟ್ಟಿದ್ದಾನೆ. ಇನ್ನು ಸ್ನಾನ ಮಾಡಿ ಒಂದು ಭಯಂಕರ ಮಿಂಚಿನಲ್ಲಿ ರೆಡಿ ಆಗಬೇಕು. ಫಂಕ್ಷನ್ ಅಟೆಂಡ್ ಮಾಡಬೇಕು. ಅಂದರೆ 10:30ಗೆ ಮುಹೂರ್ತ ಇರೋದು. ಇವಾಗ ಇನ್ನೂ ಟೈಮ್ ಬರೀ 7:30 7:45 ಆಗಿದೆ. 8 ಗಂಟೆ ಹತ್ರ ಆಗಿದೆ ಅಷ್ಟೇ. ಸೊ ನೋಡಿ, ರೂಮ್ ಈ ಥರ ಇದೆ. 2 ಫ್ಯಾನ್ ಇದೆ. ಇಲ್ಲಿ AC ನೆಸೆಸಿಟಿ ಇಲ್ಲ. ಇಲ್ಲಿ ಕ್ಲೈಮೇಟ್ ಭಯಂಕರ ಕೋಲ್ಡ್ ಇದೆ, ಅದರಿಂದಾಗಿ AC ನೆಸೆಸಿಟಿ ಇಲ್ಲ. ಯಾರು ಚಂದ ಕಾಣ್ತಿರೋದು ಅಂತ ನಂದು ವ್ಯೂವರ್ಸ್ ಕಮೆಂಟ್ ಮಾಡ್ತಾರೆ ಬಿಡು, ಆಯಿತಾ? ಯಾರಾದರೂ ಒಬ್ಬರಾದ್ರೂ ಕಮೆಂಟ್ ಮಾಡೇ ಮಾಡ್ತಾರೆ ಯಾರು ಚಂದ ಕಾಣ್ತಿರೋದು ಅಂತ. ಪ್ರಜ್ವಲ್ ಅಂತ ನೀನೇ ಮಾಡಿಬಿಟ್ಟಿದ್ರು. ಹಾಗಾದರೆ ಅದು ಗುಂಡನಿಗೊಂದು ಭಯಂಕರ ಒಂದು ವ್ಯೂವರ್ಸ್ಗೆ ಹೆಸರು ಹೇಳುವ. ಸರಿ, ಪ್ರಜ್ವಲ್, ನಿಶಾಂತ್, ಆಮೇಲೆ ನಿಂದು ಹೆಸರೇ ಬರೋದು ವೆಂಕಟೇಶ್ ಮತ್ತು ಮಿಥುನ್ ಸೇರಿಸಿ ಬಿಡುವಲ್ಲ. ನಾನು ತೋರಿಸ್ಕೋಬೇಕಲ್ಲ ಯಾರು ಪರ್ಫೆಕ್ಟಾಗಿ ಕಾಣ್ತಿದ್ದಾರೆ, ಯಾರ ಡ್ರೆಸ್ಸಿಂಗ್ ಟಾಪ್ ನಾಚ್ ಉಂಟು ಅಂತೇಳಿ ಒಂದು ಕಮೆಂಟ್ ಮಾಡಿಬಿಡಿ ಆಯಿತಾ? ಎಲ್ಲ ಬಾಯ್ಸ್ ಚಂದ ಕಾಣ್ತಿದ್ದಾರೆ ನೋಡಿ. ಒಂದಿನ
ನೀನ್ ಜೊತೆಲಿ ನಿಲ್ಬೇಡ ಬ್ರೋ, ಸೀರಿಯಸ್ ಆಗಿ ಹೇಳ್ತೀನಿ, ನೀನ್ ಜೊತೆಲಿ ನಿಲ್ಬೇಡ. ಯಾರು ಮದುವೆ ಅಂತ ಡೌಟ್ ಆಗ್ತಿದೆ ನನಗೆ. ಬಿಡು ನೀನ್ ತಲೆಗೆ ಏನಾದ್ರು ಇಟ್ಕೊಂಡ್ರೆ ಮುಗೀತು. ಯಾರು ಎಲ್ಲಿ ಮದುಮಗನ ಕರ್ಕೊಂಬಂದಿದ್ರೆ ನೀನ್ ಡೈರೆಕ್ಟ್ ಆಗಿ ಬಿಡ್ಬೋದು. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ಮದಿರೇ, ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ. ಬಾಲೆಯಲ್ಲಿ ಕೊಡ್ತಾರಲ್ಲ, ಇದು ಒಳ್ಳೆ ಕಾನ್ಸೆಪ್ಟ್ ಆಕ್ಚುಲಿ. ಇದು ಬಿಸ್ಲೆ ಆಕ್ಚುಲಿ ನಮ್ಮ ಬಿಸ್ಲೇನೆ, ನಾ ಗೊತ್ತಿಲ್ಲ ನನಗೆ. ಸುಬ್ರಹ್ಮಣ್ಯದಿಂದ ಬರುವಾಗ ಸಿಗುತ್ತೆ ಒಂದು ಬಿಸ್ಲೆ ಅಂತ ಒಂದು ಊರು, ಬಟ್ ಅದ್ರದ್ದು ಸ್ಪೆಲ್ಲಿಂಗ್ ಬೇರೆ ಅನ್ಸುತ್ತೆ ನನಗೆ, ಇದೆಲ್ಲ ಅನ್ಸುತ್ತೆ, ಗೊತ್ತಿಲ್ಲ, ಡೌಟ್. ಬಿಸ್ಲೆ ಸ್ಪೆಲ್ಲಿಂಗ್ ಇದೇನಾ ಬ್ರೋ? ಸುಬ್ರಹ್ಮಣ್ಯದಿಂದ ಬರುವಾಗ ಬೇರೆ ಯಾವುದು? ಊರಿನವ್ರು ಕಾಪಿರೇಟ್ ಆಗ್ತಾರೆ ಅಂತಲ್ಲ, ನಮ್ಮ ಹೆಸರು ಊರ ಹೆಸರು ಹಾಕಿದ್ರೆ ಕಾಪಿರೇಟ್ ಆಗ್ತಾರೆ ಅಂತ. ಅದಕ್ಕೆ ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ನ ಕತೆ? ಓಕೆ ಏನಯ್ಯ? ಆಮೇಲೆ ಫೈಟ್ ಎಲ್ಲ ಆಮೇಲೆ. ನೀವು ತಿಂಡಿ ತಿಂದ್ರಾ? ಏನ್ ತಿಂದೆ? ಎಷ್ಟು ತಿಂದೆ? ವಡೆ ಎಷ್ಟು ತಿಂದೆ? ಪೊಂಗಲ್ ಎಷ್ಟು ತಿಂದೆ? ಆಮೇಲೆ ಇನ್ನೇನಿತ್ತು? ಸ್ವೀಟ್ ಎಷ್ಟು ತಿಂದೆ? ಸ್ವೀಟ್ ಎಷ್ಟು ತಿಂದೆ? ಒಂದೇ ಸತಿನಾ? ಜಾಸ್ತಿ ಇದೆ ಹೊಟ್ಟೆಲಿ. ಮತ್ತೆ ಇನ್ನು ಇಲ್ಲಿ ಹೂವೆಲ್ಲ ಕೀಳಕ್ ಹೋಗ್ಬೇಡ. ಇನ್ನು ಹೂವೇನಾದ್ರೂ ಒಂದು ಕಿತ್ರೆ ಕಿವಿ ಹಿಡ್ಕೊಂಡು ಹಂಗೆ ಹಿಂಡು ಬಿಡ್ತೀನಿ ಅಷ್ಟೇ. ನಮ್ಮ ಮಚ್ಚ ಮದುವೆ ಆಗಿ ಬಿಟ್ಟ ಬ್ಯಾಚುಲರ್ ಲೈಫಿಂದ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾನೆ. 7:30 ನಾನು ಇಲ್ಲಿ ಡ್ರಾಪ್ ಮಾಡಲಿಕ್ಕೆ ಬಂದಿದ್ದೆ. ಅವಾಗೆಲ್ಲ ಈ ಸ್ವಲ್ಪ ಕೂಡ ಇದನ್ನೆಲ್ಲ ರೆಡಿ ಮಾಡಿಲ್ಲ ಆಯ್ತು. ಇವರು ಒಂದು 1.5 ಗಂಟೆಯಲ್ಲಿ ಕಂಪ್ಲೀಟಾಗಿ ಇಲ್ಲಿಂದ ಅಲ್ಲಿಗೆ ರೆಡಿ ಮಾಡಿ ಆಮೇಲೆ ಇಲ್ಲೆಲ್ಲ ಫ್ಲೆಕ್ಸ್ ಎಲ್ಲ ಹಾಕಿ ಫುಲ್ ಸೆಟ್ ಮಾಡಿದ್ದಾರೆ. ಮಾರು ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಇಲ್ಲೆಲ್ಲ ಫುಲ್ ಕಸ ಇತ್ತು. ಎಷ್ಟು ಫಾಸ್ಟ್ ವರ್ಕ್ ಮಾಡಿದ್ದಾರೆ ಅಂದರೆ ಅದ್ಭುತ. ಪಾರ್ಕಿಂಗ್ ನೋಡಿ ಎಷ್ಟು ಉಂಟು ನೋಡಿ. ಇಲ್ಲಿ
ಸಿಕ್ಕಾಪಟ್ಟೆ ಪಾರ್ಕಿಂಗ್ ಉಂಟು. ಇಲ್ಲಿ ಮಾತ್ರ ಅಲ್ಲ, ಆ ತುದಿ ತನಕ ಮಾಡ್ಬೋದು. ಇದು ಫುಲ್ ಅಲ್ಲಿ ಹಿಂದ್ಗಡೆ ಎಲ್ಲ ಲೇಔಟ್ ಎಲ್ಲ ಫುಲ್ ಖಾಲಿ ಉಂಟು, ಆ ಮೂಲೆ ತನಕ ಖಾಲಿ ಉಂಟು. ಸೊ ಪರವಾಗಿಲ್ಲ, ಪಾರ್ಕಿಂಗ್ ಸಹ ತುಂಬ ಉಂಟು. ಇದು ನೋಡಿ, ಈ ಕಡೆ ಲೆಫ್ಟ್ ಸೈಡ್ಗೆ ಹೋದ್ರೆ ಬೇಲೂರು, ರೈಟ್ ಸೈಡ್ಗೆ ಹೋದ್ರೆ ಚಿಕ್ಕಮಗಳೂರು. ಇಲ್ಲಿ ಫ್ಯೂಚರ್ ಅಲ್ಲಿ ಮದುವೆ ಆಗುವವರಿಗೆ ಒಂದೆರಡು ಸಜೆಷನ್ ಕೊಡಿದ್ರು. ಒಳ್ಳೆ ಒಂದು ಸಜೆಷನ್. ನಿಶಾಂತ್ ಇದ್ದಾನೆ, ನಿಖಿತಾ ಇದ್ದಾಳೆ, ಈ 4 ಜನ ಇಲ್ಲಿ ಇವನು ಸೇರಿಸ್ಕೊಂಡ್ಬಿಡು. ಇವನ್ನ ಸಹ ಸೇರಿಸ್ಕೊಂಡು ಎಲ್ರಿಗೆ ಒಂದು ಅಡ್ವೈಸ್ ಮಾಡಿಬಿಡ್ರು. ಎಂತ ಹೇಳ್ತೀವಿ? ಮದುವೆ ಅಂದ್ರೆ ಏನು ಬ್ರೋ? ಮದ್ವೆ ಅಂದ್ರೆ ಬ್ರೋ ಮನ್ಸಿಂದ ಹೇಳು ಬ್ರೋ, ಯಾವ ಹೆವೆನ್ ಬ್ರೋ ಅದು ಅಂತ. ಆ ಹೆವನಿಗೆ ಇವರೆಲ್ಲ ಒಂದ್ಸತಿ ಹೋಗ್ಬೇಕಾ ಬೇಡವಾ? ಮದುವೆ ಆದ ಮೇಲೆ ಭಯಂಕರ ಜಾಲಿ, ಮದುವೆ ಆದ ಮೇಲೆ ಜಾಸ್ತಿ ಜಾಲಿ ಮಾಡ್ಲಿಕ್ಕೆ ಆಗುತ್ತೆ, ನಿಮಗೆ ಪುರ್ಸೋದ್ ಸಿಗಲ್ಲ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಅಜ್ಜು ಭಯಂಕರ ಡೀಪ್ ಆಗಿ ಹಾಕೊಳ್ತಿದ್ದಾನೆ ಅಂತ ಅಂದು ಗೊತ್ತಿಲ್ಲ. ನೀನ್ ತಗೋ ಬ್ರೋ ಅಷ್ಟೇ, ಸ್ಟ್ರೆಸ್ಫುಲ್ ಆಗಿ. ಮದುವೆ ಆದ್ಮೇಲೆ ಸ್ಟ್ರೆಸ್ಫುಲ್ ಆಗಿದೆ ಅಷ್ಟೇ. ಸ್ಟ್ರೆಸ್ ಮಾಡ್ಕೋಬೇಕು ಅಂತಿಲ್ಲ, ಅದೇ ಆಗುತ್ತೆ. ಎಂತ ಯೋಚನೆ ಮಾಡ್ತಿದೀವಿ ಅಬ್ಬೆ? ಅವಳಿಗೆ ಒಂದೇ ಯೋಚನೆ, ನಂದು ಎಷ್ಟು ಫೋಟೋ ತೆಗ್ದಿದ್ದಾರೆ, 50 ಫೋಟೋ ತೆಗ್ಸಿರ್ತಾಳೆ ಇವಾಗ. ಅದರಲ್ಲಿ ಒಂದು ಫೋಟೋನ 6 ತಿಂಗಳು ಕಲ್ತು ಪೋಸ್ಟ್ ಮಾಡ್ತಾಳೆ. ನಾನು ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ, ನೀನ್ ನಾಳೆ ತಗೋ ಬಾ. ನಿನ್ನ ಸೀಮಂತಕ್ಕೆ ಆಗುವಾಗ ನಾಮಕರಣಕ್ಕೆ ಪೋಸ್ಟ್ ಮಾಡ್ತಾಳೆ. ಮಾಡ್ತಿದ್ದೀರಾ? ಇವ್ ನಮ್ ಗೋಲ್ಡ್ ಸುರೇಶ್ ತರನೇ ನಮ್ದು ಗೋಲ್ಡ್ ಲಿಖಿತ ಅದಲ್ಲ ಮಚಾ. ಏನ್ ಮಚಾ? ಕೈಲ ತೋರ್ಸಿಂಗೆ, ಕೈ ಹಿಂಗ್ ತೋರ್ಸು. ಗೋಲ್ಡ್ ಸುರೇಶ್ ತರನೇ ನಮ್ಮ ಗೋಲ್ಡ್ ಲಿಖಿತ್ತು. ಈ ಕಡೆ ಬಂದಿದೆ ಬ್ರೋ, ಚೆನ್ನಾಗ್ ಹಚ್ಚಿ. ಎಲ್ಲಿ? ಕಿವಿಲಿ. ಇನ್ನು ಕುತ್ತಿಗೆ ಒಂದ್ 5-6 ಹಾಕೊಂಡ್ಬೇಕಿತ್ತು ಬ್ರೋ. ಹಂಗೆ ಹಾಲಲ್ಲಿ ಇದ್ದೇನೆ ನೋಡಿ, ಫುಲ್ ಕ್ಯೂ ನಿಂತಿದ್ದಾರೆ. ಇಲ್ಲಿ ಯಾವಾಗ ನನಗೆ ಊಟ ಆಗ್ಲಿಕ್ಕೆ? ಇವಾಗ ಟೈಮ್ 1:30-2:00 ನಾನು ಇಲ್ಲಿ ಹೊರಡ್ಬೇಕಂದ್ರೆ ಇಷ್ಟು ಜನ ಖಾಲಿ ಆಗ್ಬೇಕು. ಇಲ್ಲಿ ಹೇಗಂದ್ರೆ ಒಂದು ಚೇರ್ನ ಹಿಂದೆ ಇನ್ನೊಬ್ರು ನಿಂತಿರ್ತಾರೆ, ಒಬ್ರು ಊಟ ಮಾಡ್ತಿರ್ಬೇಕಂದ್ರೆ ಅವ್ರು ಎದ್ದಂಗೆ ಇವ್ರು ಕೂತ್ಕೊಳ್ಳಿಕ್ಕೆ. ಬಾಯ್ ಬಾಯ್ ಟಾಟಾ. ಒಬ್ರು ಖಾಲಿ ಆಗ್ಲಿಕ್ಕೆ ವೆಯ್ಟ್ ಮಾಡೋದಿಲ್ಲ ನೋಡಿ. ಈ ಕ್ರೌಡಲ್ಲಿ ನಾನು ಎಷ್ಟೊತ್ತಿಗೆ ಊಟ ಮಾಡೋದು, ನಾನು ಎಷ್ಟೊತ್ತಿಗೆ ಬೆಳ್ಳರಿಗೆ ಹೋಗೋದು ಅಂತ ನನಗೆ ಗೊತ್ತಾಗ್ತದೆ. ನನಗೆ ಕೇಕ್ ತಗೊಳಕ್ ಬಂದಿದ್ದೀವಿ. ಕೇಕ್ ಶಾಪ್ ಹೆಸರು ಏನು ಗೊತ್ತಾ? ಕೇಕ್ ಆಫ್ ದಿ ಡೇ ಅಂತೆ. ಈ ಶಾಪಲ್ಲಿ ಕೇಕಿಗೆ 1 kg ಎಷ್ಟು ಗೊತ್ತಾ ರೇಟು? ಬರೀ 500 ರುಪೀಸ್, ಅಲ್ಲ 450 ರುಪೀಸ್ ಪರ್ kg. ಎಲ್ಲಿ ಕೊಡ್ತಾರೆ ಇವಾಗ? ಹೇಗೆ 450 ರುಪೀಸಿಗೆ 1 kg ಕೇಕ್? ವ್ಯೂವರ್ಸ್ ನೋಡ್ತಿದ್ರೆ 450 ರುಪೀಸ್ಗೆ ನಿಮ್ಮ ಊರಲ್ಲಿ ಕೇಕ್ ಸಿಗ್ತದೆ ಅಂತ ಕಮೆಂಟ್ ಮಾಡಿ ಆಯ್ತಾ? ನೋಡಿ, ನಮ್ಮ ಚಿಕ್ಕಮಗಳೂರಲ್ಲಿ, ಇದು ಚಿಕ್ಕಮಗಳೂರಲ್ಲ, ಈಗ ಚಿಕ್ಕಮಗಳೂರು ಅಂತಾನೆ ಕರೀತಿದ್ದಾರೆ ಆಯ್ತಾ? ನೋಡಿ, ಪ್ರಜ್ವಲ್ ಕೇಕ್ ಬೈ ಮಾಡ್ತಾ ಇದ್ದಾನೆ. ನಾವು ಪೈನಾಪಲ್ ಫ್ಲೇವರ್ ತಗೊಂಡು, ಇಲ್ಲಿ ಇದ್ದಿದ್ದು ಅದೊಂದೇ, ಬೇರೆ ಇದ್ದಿದ್ದೆಲ್ಲ ಸೇಲ್ ಆಗಿದೆ ಅಂತ. ಸೊ ಅದೊಂದು ಇತ್ತು, ಅದನ್ನು ತಗೊತಾ ಇದ್ದೀವಿ ಪೈನಾಪಲ್ ಫ್ಲೇವರ್. ಎಲ್ಲರೂ ಪರವಾಗಿಲ್ಲ, ಒಂದು ಕೇಕ್ ಕಟಿಂಗ್ ಮಾಡಿದ್ರೆ ಒಂದು ಸೆಲೆಬ್ರೇಷನ್ ಮಾಡಿದಾಗಿರುತ್ತೆ. ನಮ್ಮದು ಕಸಿನ್ ಒಂದು ಗ್ರೂಪ್ ಸೇರಿ ನಾವು ಇಷ್ಟು ಖರ್ಚು ಮಾಡಿಬಿಟ್ಟು ಅಲ್ಲಿ ಕೂತ್ಕೊಂಡು ಎಲ್ಲರಿಗೆ ಊಟ ಕೊಡ್ತಿದ್ರೆ ನೀವಿಬ್ರು ಎಂತ ಮಾಡ್ತಿದ್ದೀರಿ ಇಲ್ಲಿ ಅಂತ ಹೇಳಿ ಫಸ್ಟ್. ನಿಮಗಿಬ್ಬರಿಗೆ ಮಾತ್ರ ಯಾವ ಲೆಕ್ಕದಲ್ಲಿ ಸ್ಪೆಷಲ್ ಅಂತ ಹೇಳಿದ್ದು? ಇಮೋಷನಲ್ ಡ್ಯಾಮೇಜ್. ಇದೆಂತ ಬ್ರೋ ಇದು ಸ್ಕೀಮ್? ಇದು ಅಲ್ಲ, ಇದು ನಾನು ಇದೇ ತರ ಮಾಡಿದ್ರೆ ಆಗ್ಬೋದು ಅಂತ ಅನಿಸ್ಕೊಂಡ್ರು ನನಗೆ. ಆಗಿಲ್ಲ ಮತ್ತೆ 2 ಅಡಿ ಎಲೆ ತೊಳ್ಕೊಂಡೆಲ್ಲ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಇದು ಕೇಕ್, ಇದರಲ್ಲಿ ಓನ್ಲಿ ಜವನಸ್ ಮಾತ್ರ, ನೋ ಮುದ್ಕಾಸ್. ಎಂತ ಬ್ರೋ ನನ್ನ ಮುದ್ಕಾದ ಹೇಳಿದ್ರು? 25 ವರ್ಷ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಮಚ್ಚ, ಹ್ಯಾಪಿ ಮ್ಯಾರಿಡ್ ಲೈಫ್ ಬ್ರೋ. ಕೊನೆಗೂ ನಿನಗೆ ಜೀವಾವಧಿ ಶಿಕ್ಷೆ ಸಿಕ್ಕಿದೆ ಬ್ರೋ, ಕೊಡು. ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಲು ಮಚ್ಚ ವರ್ಷಕ್ಕೊಂದ್ಸತಿ ಅವರೊಂದು ಫೋನ್ ಮಾಡು ಮಚ್ಚ, ವರ್ಷಕ್ಕೊಂದು ಫೋನು ಮಚ್ಚ. ಹೆಂಗಿದೆ ಮರಿಬೇಡ, ಕರಿ ನಮ್ಮನ್ನು ಬಾ, ಕೇಕ್ ಕಟ್ ಮಾಡು. ನಿಮ್ಮ ಲೈಫ್ ಇಬ್ಬರದು ತುಂಬಾ ಚೆನ್ನಾಗಿರ್ಲಿ. ಕೈ ಕೊಡು ಫಸ್ಟ್. ಕಂಗ್ರ್ಯಾಚುಲೇಷನ್ಸ್. ಅವ್ರು ಹೊರ್ಸ್ಲಿ. ಯಾವ್ದು ಬ್ರೋ? ಕಮಾನ್ ಬ್ರೋ,
ಲವ್ಲಿ ಹ್ಯಾಪಿ ಬರ್ಡೇ ಟು ಯು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಪ್ರೊಫೈಲ್ ವಾವ್, ಕೆಳಗಡೆ ತೆಗೆ ಮಚ್ಚ. ಕೇಕ್ ತೆಗಿಯಕ್ಕೆ ಬರಲ್ವಲ್ಲ ಮಚ್ಚ ನೀನು. ಆರ್ಗನೈಸರ್ಗೆ ವ್ಯಾಲ್ಯೂ ಇಲ್ಲಲ್ಲ ಬ್ರೋ, ಆರ್ಗನೈಸರ್ಗೆ ವ್ಯಾಲ್ಯೂ ಇದ್ದಿ. ನಿಶ್ಚಿ ಯಾರು ಬ್ರೋ? ಹೋಟೆಲ್ ನಾಗರಾಜ. ಬರೀ ಇಂಥದೆಯಾ? ವಿ ಆರ್ ಬ್ಯಾಕ್ ಟು ಬೆಳ್ಳಾರಿ ಹೋಗ್ತಿದ್ದೇವೆ ನೋಡಿ. ಮಳೆ ಬರ್ತಾ ಉಂಟು ಮರೆ ಸಕಲೇಶ್ಪುರದ ಹತ್ರ. ಒಂದು ಸಣ್ಣ ಸಣ್ಣ ಹನಿ ಬೀಳ್ತಾ ಉಂಟು. ಇನ್ನೊಂದು ಹನಿ ಎಲ್ಲ ಸಣ್ಣ ಮಳೆ ಜೋರು ಬರ್ತದೆ ಅಂತಲ್ಲ, ಗ್ಯಾರಂಟಿ ಬರ್ತದೆ ಮಳೆ ಜೋರಾಗ್ತದೆ. ಹೀಗೆ ಇಷ್ಟೊಂದು ಕ್ಲಿಯರ್ ಇತ್ತು. ಇವಾಗ 5 ಗಂಟೆ ಬರೀ 5 ಗಂಟೆ 5 ಗಂಟೆ ಆದರೂ ಫುಲ್ಲು ಕತ್ಲಾರ್ದಾಗೆ ಆಗಿದೆ ನನಗೆ. ಕೊನೆಗೂ ನಾನು ಬಂದು ತಲುಪಿದ್ದೇನೆ ಮನೆಗೆ. ಅದು ಯಾಕಿಲ್ಲ ಅಂದ್ರೆ ಏನಾಯ್ತು? ಏನು ಪರವಾಗಿಲ್ಲ, ನಂದು ಇವತ್ತು ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಲಕ್ಷ್ಮೀಜಿ ಅವರಿಗೆ ನಾನು ಮಶ್ರೂಮ್ ಅಂತ ತಗೊಂಬಂದಿದ್ದೀನಿ. ಬರಬೇಕಂದ್ರೆ ಅವಳು ಒಬ್ಬಳೇ ಇದರಿಂದ ಬಂದಿಲ್ಲ. ಇದ್ರೆ ನಾನೊಂದು 2 ದಿನ ಜಾಲಿ ಮಾಡಿ ಚಿಕ್ಕಮಂಗ್ಳೂರಿನ ಒಂದು ಭಯಂಕರ ಒಂದು ಎಕ್ಸ್ಪ್ಲೋರ್ ಎಲ್ಲ ಮಾಡಿ ಬರುವಂತಿದ್ದೆ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಅವಳು ಒಬ್ಬಳೇ ಇದ್ದಾರೆ, ಅಮ್ಮ ಅಪ್ಪ ಎಲ್ಲ ಒಂದು ಪೂಜೆಗೆ ಹೋಗಿದ್ದಾರೆ. ಸೊ ಮನೇಲಿ ಯಾರಿಲ್ಲ, ನಾನು ಮತ್ತೆ ಅವಳು ಮಾತ್ರ ಕಳಿಸು. ಅದಕ್ಕೋಸ್ಕರ ಅವಳಿಗೆ ಎಂತ ತಗೊಂಬಂದಿದ್ದೆ ನಾನು. ಅಯ್ಯೋ ಅಷ್ಟೊಂದು ಆಗ್ತದೆ ನನಗೆ. ಊಟ ಇದರಲ್ಲಿ ಮದುವೆ ಊಟ ಮಾಡಿಲ್ವಾ ಅಲ್ಲಿ? ಮದುವೆ ಊಟ ಮಾಡಿದ್ದೇನೆ, ಕರೆಕ್ಟ್. ಜಾಸ್ತಿ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಹೇಳಿದ್ರೆ, ಘಾಟ್ ಸೆಕ್ಷನ್ ಬರೋ ಭಯಂಕರ ಮಳೆ ಇತ್ತು. ಏನು ಕಾಣಿಸ್ತದೆ, ರೋಡೇ ಕಾಣಿಸ್ತಿಲ್ಲ. ಫಸ್ಟ್ ಆಫ್ ಆಲ್ ಸಕಲೇಶ್ಪುರದಿಂದ ಗುಂಡೆಗೆ ಬರುವಾಗ ಒಂದು ಅಲ್ಲಿಗೆ ಮಾರ್ನಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ತನಕ ಆಲ್ಮೋಸ್ಟ್ ರೋಡೇ ಇಲ್ಲ, ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಒಂದು 15 ಕಿಲೋಮೀಟ್ರ್ ಮೇ ಬಿ ಇರ್ಬೋದು. ಭಯಂಕರ ಕೊಲ್ಯಾಪ್ಸ್ ಆಗಿತ್ತು. ಸೊ ಅಲ್ಲೆಲ್ಲ ಬಂದು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಇದಕ್ಕೋಸ್ಕರ ನಾನು ವೀಡಿಯೋವನ್ನು ಮಾಡಲಿಲ್ಲ ಅಲ್ಲಿ. ಸೊ ಮತ್ತು ಸೀದಾ ಬಂದೆ. ನಾನು ಚಿಕ್ಕಪ್ಪನವ್ರನ್ನ ಸುಬ್ರಹ್ಮಣ್ಯ ಟೆಂಪಲ್ಗೆ ಬಿಡಲಿಕ್ಕಿತ್ತು, ನಾಳೆ ಒಂದು ಪೂಜೆ ಉಂಟು. ಸೊ ಅಲ್ಲಿ ಬಿಟ್ಟು ನಾನು ಆಮೇಲೆ ಅಲ್ಲಿಂದ ನಂತರ ಒಬ್ಬನೇ ಬಂದೆ. ಸೀದಾ ಬಂದು ಇವಾಗ ಮನೆಗೆ ರೀಚ್ ಆದೆ. ಸೊ ನಾನು ನಿನ್ನೆ ಮತ್ತು ಇವತ್ತು ಹಾಕಿದ 2 ಬ್ಲಾಗ್ಗಳು ಕೂಡ ನಿಮಗೆ ಭಯಂಕರ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ನಾವು ವೀಡಿಯೋವನ್ನು ಮಾಡ್ತಾ ಇರೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.